ಉತ್ಸವದಿಂದ ಆರಿಸಿದವರು ನಮ್ಮೂರು ಉದ್ಧಾರ ಆಗಿಲ್ಲ, ಹಿಂದುಳಿದಿದೆ. ಆದರೆ ನೀವು ಜೀವೋದ್ಧಾರ ಮಾಡಿಕೊಡ್ಬೇಕು. ನಮ್ಮ ಮರ್ದೂರಿಗೆ ಬೆಳವಣಿಗೆ ಬರಬೇಕು, ಹಿಂದಕ್ಕೆ ವಾಪಸ್ ತಂದು ಕೊಡಬೇಕು. ವೇಣುಗೋಪಾಲ ಸ್ವಾಮಿ ತನ್ನ ಆಸ್ಥಾನಕ್ಕೆ ವಾಪಸ್ ಬರಬೇಕು. ನಮ್ಮೂರು ಒಂದು ನೆಮ್ಮದಿಯಿಂದ ಇರ್ತದೆ. ಎಲ್ಲ ಊರು ಬೆಳೆದದೆ, ನಮ್ಮೂರು ಬೆಳೆದಿಲ್ಲ. ಎಲ್ಲ ಮನೆ ಮಠ ಜಮೀನು ಎಲ್ಲ ಮಾಡ್ತಾರೆ. ನಮ್ಮೂರು ಇದ್ದುತ್ತವೆ ಐತೆ, ಒಳ್ಳೇದು ಮಾಡಿಕೊಡಿ. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ನಾಗರಾಜ್ ಶೆಟ್ಟಿ ಸರ್. ನಾಗರಾಜ್ ಶೆಟ್ಟರು ಅಣ್ಣ, ತಾವು ಹೇಳಿ ಏನೇನು ಪ್ರಯತ್ನ ಆಗಿಲ್ಲ ತನಕ ಅಂತ. ಮರ್ದೂರು ಗ್ರಾಮದಲ್ಲಿ ಸುಮಾರು ಒಂದು 70-80 ವರ್ಷದಿಂದ ನಡೆದ ಘಟನೆಗಳಲ್ಲಿ ಊರು ಬಿಟ್ಟು ಏನೋ ಹೊರಗಡೆ ಬಂದು ಇಲ್ಲಿ ಸ್ಥಳೀಯವಾಗಿ ಉಳ್ಕೊಂಡವ್ರೆ. ಕೆಲವು ಜನರು ಊರು ಬಿಟ್ಟು ಹೊರಟೋಗವ್ರೆ. ಅಲ್ಲಿ ಪೂಜಾರರು ಬ್ರಾಹ್ಮಣರು ಬೇಕಾದಷ್ಟು ಜನ ಇದ್ರಂತೆ, ನಮಗೆ ಗೊತ್ತಿಲ್ಲ. ಅದು ಬ್ರಾಹ್ಮಣರು ಇದ್ದೇ ಊರು, ಅದು ದೇವಸ್ಥಾನ. ಅವರೆಲ್ಲ ಯಾವಾಗ ಊರು ಬಿಟ್ಟು ಹೋದ್ಮೇಲೆ ಈ ರಾಜಕೀಯ ಒತ್ತಡ ಬಂದು ನಮ್ಮ ದೇವರಾಜ ಸಾರು ಬಂದು ನಮ್ಮ ದೇವಸ್ಥಾನ ತಗೊಂಡೋಗಿದ್ದೇನೆ, ವಿಗ್ರಹ ತಗೊಂಡೋಗವ್ರೆ. ಅದನ್ನು ಮತ್ತೆ ನಮಗೆ ಕೊಡಿಸಿ ನಮ್ಮ ಜೀರ್ಣೋದಯ ಮಾಡಿ ನಮ್ಮ ದೇವಸ್ಥಾನ ಉದ್ಘಾಟನೆ ಮಾಡಿಕೊಡಿ ನಮ್ಮ ಮದ್ದೂರು ಗ್ರಾಮಕ್ಕೆ ಅಂದ್ಬಿಟ್ಟು ತಮ್ಮಲ್ಲಿ ಮನವರಿಕೆ ಮಾಡ್ಕೊಳ್ತೀವಿ. ನಾವು ಹಿಂದೊಮ್ಮೆ ಬಂದು ಇಲ್ಲಿ ನೋಡಿದಾಗ ನೀವು ಹೇಳಿದ್ರಿ ಈ ವಿಷಯನ, ಈಗ ಬೇರೆ ಕಡೆ ಇದೆ ವಿಗ್ರಹ ಅಂತ. ಹೌದೌದು. ನಾವು ಹುಣಸೂರಿನ ಬ್ರಾಹ್ಮಣರ ಬೀದಿಯಲ್ಲಿ ಇಟ್ಟಾರೆ, ಪೂಜೆ ಮಾಡ್ತಾರೆ. ಅದು ಹೆಂಗೆ ನಮ್ಮ ದೇವರಿಗೆ ಮನೆಯಲ್ಲೇ ಆಗಿದೆ. ಇನ್ಯಾರ್ದೋ ಮನೆಯಲ್ಲಿ ಇನ್ಯಾವುದೋ ಒಂದು ಸಣ್ಣ ದೇವಸ್ಥಾನ ಅದಲ್ಲ. ಬ್ರಾಹ್ಮಣರು ಬಂದಿರೋದು ಸಾವಿರಾರು ಜನ, ಅದು ತಗೋಬೇಕಾದ್ರೆ ಹೌದಾ ಅದರಲ್ಲಿ 100-200 ಕಂತೆ ಹುಲ್ಲಾಕಿ ಆ ವಿಗ್ರಹ ತಗೋಗಿರೋದು. ಅದನ್ನ ಕಡಿಮೆ ತಗೋಗಿಲ್ಲ ಅವರು. ನಿಂಬೆ ಹಣ್ಣು, ಅದು ವಜ್ರ ವೈರುಡ್ಯ ಅದು ಏನಿತ್ತು ಅದು ಸರ್ಪ ಬಿಡ್ದಿತ್ತಂತೆ. ನಾವಾಗ ಚಿಕ್ಕವರು ಸಾಮಾನ್ಯ, ಆಗ ಅದನ್ನ ಆರ್ಸ್ನವ್ರು ಇದ್ದಾಗ ತಗೋಗಿದ್ದಾರೆ. ಕಳುವಾದ್ರೆ ನೀವು ಗ್ರಾಮಸ್ಥರ ಜವಾಬ್ದಾರಿ ಅಂದ್ರು. ಆಗ ಯಾರು ಹಿಂದೂ ಕುಳೂರು ಹಿರಿಯವರೆಲ್ಲ ಅಲ್ಲ, ಸರ್ಕಾರವೇ ಕಳ್ತನ ಗ್ರಾಮಸ್ಥರ ಜವಾಬ್ದಾರಿ ಅಂತ ಹೇಳಿದ್ರೆ ಅದು ಕೈಲಾಗದೇ ಇರೋರ ಕೆಲಸ ಅದು ಅಲ್ವಾ. ಈಗ ಸರ್ಕಾರ ಜವಾಬ್ದಾರಿ ತಗೋಬೇಕಾಗಿ 8 ವರ್ಷ CM ಆಗಿ, ಇದೇ ಊರಿನವರಾಗಿ 8 ವರ್ಷ CM ಆಗಿ ರಕ್ಷಣೆ ಮಾಡಲಿಲ್ಲ. ಅದು ಹೇಳಿದ್ದಾರೆ ಸರ್, ನಿಜವಾಗಿ ಹೇಳ್ತೀನಿ. ಮಾರಮ್ಮನ ಸತ್ವಾಗು ಗ್ರಾಮದಲ್ಲಿ ಇದು ವಿಗ್ರಹ ಏನಾರ ಕಳುವಾಗಿ ಹೋದ್ರೆ ನೀವೇ ಗ್ರಾಮದವರೇ ಜವಾಬ್ದಾರಿ ಅಂತ ಹೇಳಿದ್ರು. ಆಗ ನಾವು ಚಿಕ್ಕವರಿದ್ದು, ತುಂಬಾ ಏನೊಂದು 12 ವರ್ಷ 13 ವರ್ಷ. ಸೊ ಈಗಿನ ಚೀಫ್ ಮಿನಿಸ್ಟರ್ ನಮ್ಮ ಮೈಸೂರು ಜಿಲ್ಲೆಯವರೇ ಆಗಿರೋದ್ರಿಂದ ನಿನ್ನೆ ಹುಣಸೂರಿಗೂ ಬಂದೋಗಿದ್ದಾರೆ. ಅವ್ರಿಗೂ ಒಂದು ಮನವರಿಕೆ ಮಾಡಿ ವಿನಂತಿ ಮಾಡೋಣ. ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೆ ಗಮನ ಹರಿಸಬೇಕು. ಹಿಂದೆ 1 ಕೋಟಿ ಶಾಂಕ್ಷನ್ ಆಗಿತ್ತು ಇಲ್ಲಿ. ಇದನ್ನು ರಾಜಕೀಯ ಕಾರಣಕ್ಕಾಗಿ ಬೇರೆ ಕಡೆಗೆ ತಗೊಂಡೋಗಿ ಬೇರೆ ಕಡೆ ವರ್ಗಾಯಿಸ್ಕೊಂಡ್ಬಿಟ್ರು. ಅದನ್ನು ವರ್ಗಾಯಿಸ್ಕೊಂಡು ಅಲ್ಲಿ ದೇವಸ್ಥಾನ ರಿಪೇರಿ ಮಾಡ್ಯಾರೆ. ಈಗ ನಮ್ಮೂರು ದೇವಸ್ಥಾನ ರಿಪೇರಿ ಮಾಡಲಿಕ್ಕೆ ಈ ಸರಿ ಬಜೆಟಲ್ಲಿ ಅಲೋಕೇಶನ್ ಮಾಡಲೇಬೇಕು ಅನ್ನೋ ಒತ್ತಡನ ಹಾಕೋಣ. ಈಗ ನಾವು ಇವತ್ತೇನು ಮನವಿ ಕೊಟ್ಟಿದ್ದೀನಿ ಅದನ್ನು ಫಾಲೋ ಅಪ್ ಮಾಡೋಣ. ಅವ್ರು ಕರೆದ್ರೆ ಹೋಗಿ ಬರೋಣ. ಕ್ಯಾಂಪ್ ಎಲ್ಲ ಬಂದಿದ್ದು ಸರ್, ಕ್ಯಾಂಪ್ ಎಲ್ಲ ಬಂದು NSS ಕ್ಯಾಂಪ್ ಎಲ್ಲ ಕರೆಸಿ ಒಂದು 6 ಗಂಟೆ ಎಲ್ಲ ಇರಿಸಿ. ನೀವು ಅವತ್ತು ಕ್ಯಾಂಪ್ ಮಾಡದೇ ಇದ್ದರೆ ದೇವಸ್ಥಾನದ ವಾತಾವರಣ ಹಿಂಗೆ ಉಳ್ಕತ್ತಿರಲಿಲ್ಲ. ಜೀವ ಬಂದು ಮತ್ತೆ ಬಿಡುಗಡೆ ಆಗಿ ಅದು ಸರಿಯಾಗಿ ರೀತಿ ಯಾರು ಅಪಹರಿಸ್ಬಿಟ್ರು ಅದನ್ನ. ಅದೇ ನಮ್ಮ ರೆಡ್ಡಿಯವರು ತುಂಬ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಧರ್ಮಸ್ಥಳದ ಕರೆದ್ರೆ ಒಂದು ಹೋಗಿ ಬರೋಣ. ಓಕೆ, ಥ್ಯಾಂಕ್ ಯು.